ಕೇಂದ್ರ ಶಿಕ್ಷಣ ಇಲಾಖೆ ನಡೆಸಿದ ಸರ್ವೇಕ್ಷಣಾ ವರದಿಯೊಂದು ಪೋಷಕರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಮಕ್ಕಳ ಕಲಿಕಾ ಸಾಮರ್ಥ್ಯ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ ಅನ್ನೋ ಶಾಕಿಂಗ್ ವಿಚಾರ ಈ ವರದಿಯಲ್ಲಿ ಬಹಿರಂಗವಾಗಿದೆ. ಸುಮಾರು 10 ರಾಜ್ಯಗಳ ಮಕ್ಕಳು ಕಲಿಕೆಯಲ್ಲಿ ಹಲವು ಕಾರಣಗಳಿಂದ ಹಿಂದೆ ಬಿದ್ದಿದ್ದು ಕರ್ನಾಟಕ ಕೂಡ ಆ ಲಿಸ್ಟ್ನಲ್ಲಿದೆ. ಇನ್ನು ಕೇಂದ್ರ ಸರ್ಕಾರ ಅಧೀನದ ಪರಾಕ್ ರಾಷ್ಟ್ರೀಯ ಶಿಕ್ಷಣ ಸರ್ವೇಕ್ಷಣಾ ವರದಿ ಇದಾಗಿದೆ. ಕಳೆದ ಡಿಸೆಂಬರ್ನಲ್ಲಿ ಸಿದ್ಧಪಡಿಸಲಾದಂಥ ಸಮೀಕ್ಷೆ ಇದಾಗಿದ್ದು ಮಕ್ಕಳ ಕಲಿಕಾ ಸಮಸ್ಯೆ ರಾಷ್ಟ್ರೀಯ ಸರಾಸರಿಗಿಂತ ಕಮ್ಮಿ ಇರೋದು ಶಾಕಿಂಗ್ ವಿಚಾರ. ವರದಿ ಬಿಚ್ಚಿಟ್ಟ ಶಾಕಿಂಗ್ ಸತ್ಯ ಏನು ಅಂತ ನೋಡೋದಾದ್ರೆ, ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿರೋ ಹಲವು ಅಂಶಗಳ ಪ್ರಕಾರ ಪಠ್ಯಪುಸ್ತಕದ ಮೂಲ ಅಂಶ ಅಂದರೆ ಬೇಸಿಕ್ ಕಾನ್ಸೆಪ್ಟ್ಗಳನ್ನೇ ಗ್ರಹಿಸೋದಕ್ಕೆ ಮಕ್ಕಳಿಂದ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು. ಉದಾಹರಣೆಗೆ ಹೇಳೋದಾದರೆ, ಸೈನ್ಸ್ನಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ನಡುವಿನ ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರೋದು. ಸರ್ವೆಯನ್ನು ಭಾರತದ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 781 ಜಿಲ್ಲೆಗಳಲ್ಲಿ ನಡೆಸಲಾಗಿದೆ. ಅದರಲ್ಲೂ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ 9ನೇ ತರಗತಿಯಲ್ಲಿ ಕನಿಷ್ಠ ಪ್ರದರ್ಶನ ತೋರಿದ ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದೊಂದು ಭಾಷೆಗೆ ಒಂದೊಂದು ಜಿಲ್ಲೆ ಆರಿಸಿಕೊಂಡು ಸರ್ವೆ ನಡೆಸಲಾಗಿದೆ. ಸುಮಾರು 70,000ಕ್ಕೂ ಹೆಚ್ಚು ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ 3, 6 ಮತ್ತು 9ನೇ ತರಗತಿಯ 21 ಲಕ್ಷ ಮಂದಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡಲಾಗಿದೆ. ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಸರ್ವೆ ಆಗಿದೆ ಅಂತ ನೋಡೋದಾದರೆ, ಬೆಳಗಾವಿ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಬೆಂಗಳೂರು ನಗರ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ 6ನೇ ತರಗತಿಗೆ ಸರ್ವೆ ಮಾಡಲಾಗಿದೆ. ಬಾಗಲಕೋಟೆ, ಹಾಸನ ಮತ್ತು ಯಾದಗಿರಿ ಜಿಲ್ಲೆಗಳನ್ನು 3ನೇ ತರಗತಿ ಸರ್ವೆಯನ್ನು ಮಾಡಲಾಗಿದೆ. 9ನೇ ತರಗತಿಯ 63% ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಬೇಸಿಕ್ಸ್ ಅರಿತುಕೊಳ್ಳುವಲ್ಲೇ ವಿಫಲರಾಗಿದ್ದಾರೆ ಅಂತ ಈ ಸರ್ವೆ ತಿಳಿಸಿದೆ. ಗಣಿತದ ವಿಚಾರದಲ್ಲಿ ರಾಷ್ಟ್ರೀಯ ಸರಾಸರಿ 60 ಇರಬೇಕಾಗಿತ್ತು. ಇದು ಕೇವಲ 37ರಷ್ಟು ಇಳಿಕೆ ಕಂಡಿದೆ. ವಿಜ್ಞಾನ ಮತ್ತು ಭಾಷೆ ವಿಭಾಗದಲ್ಲಿ ಹೆಣ್ಣು ಮಕ್ಕಳ ಸಾಧನೆ ಬಾಲಕರಿಗಿಂತ ಉತ್ತಮವಾಗಿದೆ. ಒಟ್ಟಾರೆಯಾಗಿ ಎಲ್ಲ ವಿಭಾಗಗಳಲ್ಲೂ ನಗರದ ವಿದ್ಯಾರ್ಥಿಗಳ ಸಾಧನೆ ಗ್ರಾಮೀಣ ಭಾಗದ ಮಕ್ಕಳಿಗಿಂತ ಉತ್ತಮವಾಗಿದೆ. ಮಕ್ಕಳ ಕಲಿಕಾ ಸಾಮರ್ಥ್ಯ ಇಂಪ್ರೂವ್ ಮಾಡೋದಕ್ಕೆ ಕೇಂದ್ರ ಶಿಕ್ಷಣ ಇಲಾಖೆ ಶಿಫಾರಸು ಏನು ಅಂತ ನೋಡೋದಾದರೆ, ವಿದ್ಯಾರ್ಥಿಗಳ ಕೌಶಲ ಹೆಚ್ಚಳಕ್ಕೆ ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಚಟುವಟಿಕೆ ಆಧಾರಿತ, ಗುಂಪು ಆಧಾರಿತ ಹೀಗೆ ವಿಭಿನ್ನ ಕಲಿಕಾ ತಂತ್ರಗಳ ಅಳವಡಿಕೆಯ ಮೂಲಕ ಪರಿಣಾಮಕಾರಿ ಕಲಿಕೆಗೆ ಒತ್ತು ನೀಡಬೇಕು. ಕೌಶಲ ಆಧಾರಿತ ಶಿಕ್ಷಣ, ವೃತ್ತಿ ಶಿಕ್ಷಣಕ್ಕೆ ಒತ್ತು ನೀಡಬೇಕು. ಕಲೆ, ಸಂಸ್ಕೃತಿ, ಕ್ರೀಡೆ, ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳ ಮೂಲಕ ಕಲಿಕೆ ಅಗತ್ಯ ಇದೆ. ಶೌಚಾಲಯ, ಕುಡಿಯುವ ನೀರು, ಫ್ಯಾನ್, ಪ್ರಯೋಗಾಲಯ ಮುಂತಾದ ಸೌಕರ್ಯಗಳನ್ನು ಒದಗಿಸೋದು, ಶಾಲೆ ತೊರೆದಂಥ ಮಕ್ಕಳು, ಅಂಗವಿಕಲರನ್ನು ಒಳಗೊಳ್ಳುವಂತಹ ವಾತಾವರಣ ಸೃಷ್ಟಿ ಮಾಡೋದು ಇದರ ಭಾಗವಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.